ಹಲೋ ಫ್ರೆಂಡ್ಸ್, ಬೆಳಗ್ಗೆ 6:30ಗೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೋಮವಾರ, ಅದರಲ್ಲೂ ಪೌರ್ಣಮಿ ಬಿದ್ದಿದೆ. ನಾನು ಆಚೆ ಎಲ್ಲ ನೀಟಾಗಿ ಗುಡಿಸಿ ತೊಳೆದು ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ದಿನ ಹಾಕೋದಾದರೆ ಚಿಕ್ಕದಾಗಿ ರಂಗೋಲಿ ಬಿಡಿಸ್ಕೊಳ್ತೀನಿ. ಅದೇ ಹಬ್ಬಗಳಲ್ಲಾದರೆ ಸ್ವಲ್ಪ ದೊಡ್ಡದಾಗಿ ರಂಗೋಲಿ ಬಿಡಿಸ್ತೀನಿ. ಆದರೆ ನಮ್ಮ ರೋಡಲ್ಲಿ ತುಂಬ ಗಾಡಿಗಳು ಓಡಾಡುತ್ತೆ, ಬೇಗ ಕಸ ತುಂಬ್ಕೊಂಡ್ಬಿಡುತ್ತೆ. ನೋಡಿ, ಈ ಲಾಸ್ಟಿಂದ ಆ ಲಾಸ್ಟ್ವರೆಗೂ ತೊಳೆದು ಗುಡಿಸಿ ಕ್ಲೀನ್ ಮಾಡ್ಕೋಬೇಕು. ಒಂದು ಅರ್ಧ ಗಂಟೆನಾದರೂ ಆರಾಮಾಗಿ ಟೈಮ್ ತೊಗೊಳುತ್ತೆ. ಇದೆಲ್ಲ ದಿನ ನಾನು ಮಾಡ್ಕೊಳ್ತೀನಿ. ನಂತರ ಕಾಫಿ ಮಾಡ್ಕೊಳ್ಳೋಣ ಅಂತ ಅಡುಗೆ ಮನೆಗೆ ಹೋಗಿ ಹಾಲು ಬಿಸಿ ಮಾಡ್ತಾ ಇದ್ದೀನಿ. ಹಾಗೆ ನಾನು ಇನ್ಸ್ಟೆಂಟ್ ಕಾಫಿನೇ ಕುಡಿತೀನಿ, ಅಂದರೆ ಲೆವಿಸ್ಟಾ ಬ್ರ್ಯಾಂಡ್ದು ಯೂಸ್ ಮಾಡ್ತೀನಿ. ಸ್ವಲ್ಪ ಡಾರ್ಕಾಗಿ ಬಿಸಿ ಬಿಸಿಯಾಗಿ ಕಾಫಿ ಮಾಡಿಕೊಂಡು ಒಂದು 10 ನಿಮಿಷ ಕುತ್ಕೊಂಡು ಕಾಫಿ ಕುಡಿದ್ಬಿಟ್ರೆ ಆವತ್ತಿನ ದಿನವೇ ಚೆನ್ನಾಗಿರುತ್ತೆ. ಅಂದರೆ ನಾನು ಪ್ಲ್ಯಾನ್ ಮಾಡ್ಕೊಳ್ತೀನಿ, ಇವತ್ತೆಲ್ಲ ಏನು ಕೆಲಸ ಮಾಡೋಣ, ಯಾವ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಕುಡಿತಾ ಇರ್ತೀನಿ. ನಂತರ ನೋಡಿ, ವಾಂಗಿಬಾತ್ ಮಾಡಿದ್ದೆ. ವಾಂಗಿಬಾತ್ ವೀಡಿಯೋ ನಾನು ನಿಮಗೆ ತೋರಿಸಿಲ್ಲ, ಯಾಕೆಂದರೆ ಲೆಂತಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು. ನಾನು ರೆಸಿಪಿ ಚಾನಲಲ್ಲಿ ವಾಂಗಿಬಾತ್ ಗೊಜ್ಜು ಮಾಡೋದು ತೋರಿಸಿದ್ದೀನಿ. ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಲಿಂಕನ್ನು, ನೀವು ಕ್ಲಿಕ್ ಮಾಡಿ ನೋಡಿ ಅದೇ ರೀತಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಂತರ ಒಂದು ತಟ್ಟೆಲಿ ಹಾಕ್ಬಿಟ್ಟು ನನ್ನ ಮಗನಿಗೆ ಕೊಡ್ತಾಯಿದ್ದೀನಿ. ದುಷ್ಯಂತ್ ನನ್ನ ಮಗನ ಹೆಸರು, ಅಂದರೆ ನಾವು ದುಷಿ ಅಂತ ಕರಿತೀವಿ. ಒಬ್ಬನೇ ಮಗ. ಈ ಮನೇಲಿರೋದು ನಾನು ಮತ್ತು ನನ್ನ ಮಗ ಇಬ್ಬರೇ ಇರೋದು. ನಾನು ಸಿಂಗಲ್ ಪೇರೆಂಟ್. ಅದಾದ ನಂತರ ನಾನು ವೀಡಿಯೋ ಮಾಡಿಲ್ಲ. 11ವರೆಗೆ ಮತ್ತೆ ವೀಡಿಯೋ ಮಾಡ್ತಾಯಿದ್ದೀನಿ. ಮನೆಗೆ ಕೆಲಸದವ್ರು ಬರ್ತಾರೆ, ಅವರೆಲ್ಲ ಗುಡಿಸಿ ತೊಳೆದು ಒರೆಸಿ ಮತ್ತು ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ನೋಡಿ, ಮೀಶೋಯಿಂದ ಒಂದು ಪಾರ್ಸೆಲ್ ಬಂದಿತ್ತು, ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಮನೆ ಕೆಲಸದ ಎಮ್ಮನ ಬಗ್ಗೆ ಹೇಳಿದ್ನಲ್ಲ, ಯಾಕೆಂದರೆ ಮನೆ ಕೆಲಸಕ್ಕೆ ಇಟ್ಕೊಂಡಿದ್ದೀವಿ ಅಂದರೆ ನನಗೆ 2 ಚಾನಲ್ ಇದೆ, ಮತ್ತು 1 ಗ್ರಾಮ್ ಗೋಲ್ಡ್ ಜ್ಯುವೆಲರಿ ಶಾಪ್ ಬೇರೆ ಇದೆ, ಇದೇ ಬಿಲ್ಡಿಂಗಲ್ಲೇ ಇದೆ. ಯಾವಾಗಲಾದರೂ ತೋರಿಸ್ತೀನಿ ನಿಮಗೆ, ಅದನ್ನು ನಾನೇ ನೋಡ್ಕೊಳ್ತೀನಿ. ಇಷ್ಟನ್ನೆಲ್ಲ ಮಾಡಿಕೊಂಡು ಮನೆ ಕ್ಲೀನ್ ಮಾಡಿಕೊಂಡು ಎಲ್ಲ ಮಾಡೋದಕ್ಕೆ ಟೈಮ್ ಇರೋದಿಲ್ಲ. ಅದರಿಂದ ಮನೆ ಕ್ಲೀನ್ ಮಾಡೋಕ್ಕೆ ಮಾತ್ರ ಕೆಲಸದವ್ರು ಬರ್ತಾರೆ. ಅದಾದ ನಂತರ ಮಾರ್ಕೆಟ್ಗೆ ಹೋಗಿದ್ದೆ. ನೋಡಿ, ಸೇವಂತಿಗೆ ಹೂವು 1/4 kg 120 ರೂಪಾಯಿ ಆಗಿಬಿಟ್ಟಿದೆ ಫ್ರೆಂಡ್ಸ್. ಇನ್ನು ಶ್ರಾವಣ ಸ್ಟಾರ್ಟೇ ಆಗಿಲ್ಲ, ಅಷ್ಟು ಬೇಗ ನೋಡಿ ಎಷ್ಟು ರೇಟ್ ಆಗಿದೆ. ಹಾಗೆಯೇ ತೆಂಗಿನಕಾಯಿ ಮತ್ತು ಬಾಳೆಹಣ್ಣು. ಪ್ರಸಾದ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ಬಾಳೆಹಣ್ಣು ತೊಗೊಂಬಂದೆ. ನಂತರ ಕಲಶಕ್ಕೆ ವಿಳೆದೆಲೆನ ತಂದಿದ್ದೀನಿ. ಒಂದು 5 ಎಲೆ ಇಡ್ತೀವಿ ನಾವು, ಮತ್ತು 2 ಎಲೆ ತಾಂಬೂಲಕ್ಕೆ 2 ಬೇಕು ಅಂತ ಅಂದ್ಬಿಟ್ಟು ತೊಗೊಂಬಂದಿದ್ದೀನಿ. ಅದಾದ ನಂತರ 100 ಗ್ರಾಮ್ ಅಷ್ಟು ರೋಜಾ ಹೂವು. ಆಲ್ರೆಡಿ ಮನೇಲಿ ರೋಜಾ ಹೂವು, ಸೇವಂತಿಗೆ ಹೂವು, ಹಾಗೆಯೇ ಮಲ್ಲೆ ಹೂವು ಆಲ್ರೆಡಿ ಕಟ್ಟಿಟ್ಟಿದ್ದೀನಿ ನೈಟೇ, ಒಂದು 3 ಮಲ್ದಷ್ಟಿದೆ. ಇಷ್ಟೆಲ್ಲ ಇದೆ. ಹಾಗೆ ಶುಂಠಿ 1/4 kg 50 ರೂಪಾಯಿ ಆಗಿಬಿಟ್ಟಿದೆ, ಅದೂ ಅಷ್ಟೇ ಜಾಸ್ತಿ ಆಗಿಬಿಟ್ಟಿದೆ ಎಲ್ಲ ರೇಟುಗಳೂ. ನಂತರ ಮೊಳಕೆ ಹುರುಳಿಕಾಳು ತೊಗೊಂಬಂದಿದ್ದೀನಿ. ಮೊಳಕೆ ಕಟ್ಟೋದಕ್ಕೆ ಕಾಳು ನೆನೆಹಾಕೋಣ ಅಂದರೆ ದಿನ ಮರ್ತು ಹೋಗುತ್ತೆ. ಅದರಿಂದ ಬೇಡವೇ ಬೇಡ, ಆಚೆಯಿಂದ ತಂದು ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಒಂದು 2 ಬಾಕ್ಸಷ್ಟು ಮೊಳಕೆ ಕಾಳನ್ನು ತೊಗೊಂಬಂದಿದ್ದೀನಿ. ನೋಡಿ, ತೆಂಗಿನಕಾಯಿ 100 ರೂಪಾಯಿಗೆ 3 ಕಾಯಿ, ಚೆನ್ನಾಗಿದೆ ದೊಡ್ಡದಾಗಿ. ಇದನ್ನೆಲ್ಲ ನೀಟಾಗಿ ಎತ್ತಿಟ್ಕೊಳ್ತೀನಿ. ಆಮೇಲೆ ನಾನು 4 ಗಂಟೆಗೆ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ದೇವ್ರಿಗೆಲ್ಲ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ. ದೇವ್ರ ಸಾಮಾನು ಬೆಳಗ್ಬಿಟ್ಟು ನೀಟಾಗಿ ಅಲಂಕಾರ ಮಾಡ್ತಾಯಿದ್ದೀನಿ. ನಾವು ಬೆಳಗ್ಗೆ ಹೊತ್ತು ಪೂಜೆ ಮಾಡಲ್ಲ, ಸಾಯಂಕಾಲನೇ ಮಾಡ್ಕೊಳ್ತೀನಿ. ನಿಮಗೆ ನೋಡಿರ್ಬೋದು ನೀವು ಎಷ್ಟು ಕೆಲಸ ಇರುತ್ತೆ ನನಗೆ ಅಂತ. ಬೆಳಗ್ಗೆಯಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಸಾಯಂಕಾಲ ಆರಾಮಾಗಿ ದೇವ್ರ ಮೇಲೆ ಭಕ್ತಿ ಇಟ್ಟು ಪೂಜೆ ಮಾಡ್ಕೊಳ್ತೀನಿ. 5 ಗಂಟೆಯಲ್ಲಿ ನೀಟಾಗಿ ಗುಡಿಸ್ಕೊಳ್ತಾ ಇದ್ದೀನಿ. ಆಚೆ ಎಲ್ಲ ಮೋಡ ಮುಚ್ಕೊಂಡಿದೆ, ನೋಡಿ ಎಷ್ಟು ಕತ್ಲು ಕಾಣ್ತಿದೆ ಅಲ್ವಾ, ಆದರೆ 5 ಗಂಟೆನೇ ಆಗಿರೋದು. ನಂತರ ತಲೆ ಬಾಚ್ಕೊಂಡು ಫೇಸ್ ವಾಶ್ ಮಾಡಿ ನಾನು ದೀಪ ಹಚ್ಕೊಳ್ತಾ ಇದ್ದೀನಿ. ತುಳಸಿ ಗಿಡದ ಹತ್ರ ಮೊದಲು ದೀಪ ಹಚ್ಬಿಟ್ಟು ನಂತರ ದೇವ್ರ ಮನೇಲಿ ದೀಪ ಹಚ್ತೀನಿ. ಯಾವಾಗಲೂ ಅಷ್ಟೇ, ಆಚೆಯಿಂದ ದೇವ್ರ ಮನೆಗೆ ಹೋಗಬೇಕು, ದೇವ್ರ ಮನೆಯಿಂದ ಆಚೆ ಯಾವಾಗಲೂ ಬರಬಾರ್ದು. ಇದನ್ನು ನಾನು ಫಾಲೋ ಮಾಡ್ತೀನಿ. ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ನಮ್ಮ ದೇವ್ರ ಮನೆ ಈ ಥರ ಇದೆ. ಹಾಗೆ ದೇವ್ರನ್ನ ನಾನು ಈ ರೀತಿ ಸಿಂಪಲಾಗಿ ಇಟ್ಕೊಳ್ತೀನಿ. ಶುಕ್ರವಾರ, ಅಮಾವಾಸ್ಯೆ, ಪೌರ್ಣಮಿಗಳಲ್ಲಿ ಈ ರೀತಿ ಅಲಂಕಾರ ಮಾಡ್ಕೊಳ್ತೀನಿ. ಅದೇ ಹಬ್ಬಗಳಲ್ಲಾದರೆ ತೆಂಗಿನಕಾಯಿ ಇಟ್ಟು ಕಲಶ ಇಡ್ತೀನಿ. ಹಾಗೆ ಕರ್ಪೂರ, ಸಾಂಬ್ರಾಣಿ ಮತ್ತು ಕಡ್ಡಿ ಎಲ್ಲ ಹಚ್ಬಿಟ್ಟು ದೇವ್ರಿಗೆ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಮನಸ್ಸಿಗೆ ಪ್ರಶಾಂತವಾಗಿರುತ್ತೆ ಮನೇಲಿ ದೀಪ ಉರಿತಾ ಇದ್ರೆ ಅಲ್ವಾ. ನಾನಂತೂ ಒಂದು 10ರಿಂದ 15 ನಿಮಿಷ ಆರಾಮಾಗಿ ದೇವ್ರ ಹತ್ರ ಕೂತ್ಕೊಂಡ್ಬಿಡ್ತೀನಿ. ಎಲ್ಲ ಮಾತಾಡ್ತಾ ಇರ್ತೀನಿ. ನನ್ನ ಕಷ್ಟ ಸುಖ ಎಲ್ಲ ದೇವ್ರ ಹತ್ರನೇ ಹಂಚ್ಕೊಳ್ತೀನಿ. ಯಾರಿಗೂ ನಾನು ಏನೂ ಹೇಳೋಕ್ಕೋಗಲ್ಲ. ನನ್ನ ಕೆಲಸ ಆಯಿತು, ನಾನಾಯಿತು ಅಂತ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನೋಡಿ, ಈಗ ಕೂತ್ಕೊಂಡು ಒಂದು 15 ನಿಮಿಷ ಹಾಗೆ ಕೂತಿರ್ತೀನಿ. ಮಂತ್ರಗಳು ನನಗೆ ಯಾವ್ದು ಬರುತ್ತೋ ಅದನ್ನೆಲ್ಲ ಮಂತ್ರಗಳು ಹೇಳ್ಕೊಳ್ತೀನಿ. ನೀವು ಆರತಿ ತೊಗೊಳ್ಳಿ, ನಿಮಗೂ ಸೇರಿಸಿನೇ ನಾನು ಪೂಜೆ ಮಾಡಿದ್ದೀನಿ. ಯಾಕೆಂದರೆ ಇನ್ನು ಮುಂದೆ ನೀವು ನನ್ನ ಜೊತೆ ಇರ್ತೀರಲ್ವ ಈ ಚಾನಲಲ್ಲಿ, ಅದರಿಂದ ನಿಮಗೂ ಸೇರಿಸಿ ನಾನು ಪೂಜೆ ಮಾಡಿದ್ದೀನಿ. ನಂತರ ಅರಿಶಿನ ಕುಂಕುಮ ಇಟ್ಕೊಂಡು ಹೂವು ಇಟ್ಕೊಳ್ತಾ ಇದ್ದೀನಿ.
ಇದೇ ಥರ ಡೈಲಿ ನನಗೆ ಕೆಲಸ ಹಾಗೇ ಇದ್ದೇ ಇರುತ್ತೆ, ಒಂದಾದಮೇಲೆ ಒಂದು. ನಾನು ನೋಡಿ ಸ್ಟಾರ್ಟಿಂಗಿಂದ ನಿಮಗೆ ತೋರಿಸ್ತಾ ಇದ್ದೀನಿ. ಅಂದರೆ ತುಳಸಿ ಗಿಡದಿಂದ ಮನೆ ಒಳಗಡೆವರೆಗೂ ತೋರಿಸ್ತೀನಿ ನಾನು ಯಾವ್ಯಾವ ರೀತಿ ಅಲಂಕಾರ ಮಾಡ್ಕೊಂಡಿದ್ದೀನಿ ಅಂತ. ತುಳಸಿ ಗಿಡದ ಹತ್ರ ದೀಪ ಹಚ್ಚಿದರೆ ಎಷ್ಟು ಲಕ್ಷಣವಾಗಿದೆ ಅಲ್ವಾ. ನಂತರ ಹೊಸ್ಲಿಗೆ ನೀಟಾಗಿ ಅರಿಶಿನ ಕುಂಕುಮ ಹೂವು ಮತ್ತು ರಂಗೋಲಿ ಎಲ್ಲ ಬಿಡಿಸ್ಕೊಂಡಿದ್ದೀನಿ. ತೋರಣ ಕಟ್ಟಿರ್ತೀವಲ್ಲ, ಅಲ್ಲಿ ನಿಂಬೆಹಣ್ಣು, ಅಂದರೆ ನಾನು ಶುಕ್ರವಾರ ದೇವಸ್ಥಾನಕ್ಕೆ ಹೋಗ್ತೀನಿ, ಅಲ್ಲಿಂದ ತಂದಿರೋಂಥ ನಿಂಬೆಹಣ್ಣನ್ನು ಇಟ್ಟಿದ್ದೀನಿ. ಒಳಗಡೆ ಹೋಗೋಣ. ನೀಟಾಗಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಂತರ ಪೂಜೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ದೇವ್ರ ಮನೇನ ನಾವು ಓನಾಗಿ ಕಸ್ಟಮೈಸ್ ಮಾಡಿಸಿರೋದು. ಡಿಸೈನ್ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ. ಹಾಗೆಯೇ ದೇವ್ರ ಪೂಜೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಎಲ್ಲ ಆದ ನಂತರ ಮತ್ತೆ ಒಂದು ಸ್ವಲ್ಪ ಕಾಫಿ ಮಾಡ್ಕೊಳ್ತೀನಿ. ನನ್ನ ವ್ಲಾಗಲ್ಲಂತೂ ನೀವು ಕಾಫಿ ನಾನು ಕುಡಿಯೋದು ನೋಡ್ತಾನೇ ಇರ್ತೀರ. ಇನ್ನು ಮುಂದೆ ಆಚೆ ಕೂತ್ಕೊಂಡು, ಅಂದರೆ ಪಾರ್ಕಿಂಗಲ್ಲಿ ಕೂತ್ಕೊಂಡು ಆರಾಮಾಗಿ ಒಂದು 10 ನಿಮಿಷ ಕಾಫಿ ಕುಡಿತಾ ಇದ್ದ ಹಾಗೆಯೇ ಮಳೆ ಬಂದ್ಬಿಡ್ತು. ನೋಡಿ, ಕ್ಲೈಮೇಟ್ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ತೋರಿಸ್ತೀನಿ ನೋಡಿ ನಿಮಗೂ. ತಣ್ಣಗೆ ಗಾಳಿ ಬರ್ತಾ ಇದೆ, ಹಾಗೆಯೇ ಸಣ್ಣಕ್ಕೆ ಮಳೆ ಬೀಳ್ತಾ ಇದೆ ನೋಡಿ. ಆ ಕೊನೆಯಿಂದ ಈ ಕೊನೆಯವರೆಗೂ ನಿಮ್ಗೆ ತೋರಿಸ್ತೀನಿ. ನಮ್ಮ ಮನೆ ಹತ್ರ ಈ ಥರ ಇರುತ್ತೆ ಕ್ಲೈಮೇಟ್, ಯಾವಾಗಲೂ ಚೆನ್ನಾಗಿರುತ್ತೆ. ಆದರೆ ತುಂಬ ಗಾಡಿಗಳು ಓಡಾಡುತ್ತೆ. ಓಕೆ, ಇಷ್ಟೇ ಫ್ರೆಂಡ್ಸ್ ವ್ಲಾಗ್. ಇಷ್ಟ ಆಯಿತಾ? ಇನ್ನೂ ಮತ್ತೆ ಏನಾದರೂ ಚೇಂಜಸ್ ಮಾಡ್ಕೋಬೇಕಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ಹಾಗೆ ನೀವು ಅಷ್ಟೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಇನ್ನು ಮುಂದೆ ನೀವು ನನ್ನ ಫ್ಯಾಮಿಲಿ ಇದ್ದ ಹಾಗೇ ಖಂಡಿತ. ಓಕೆ, ಥ್ಯಾಂಕ್ ಯು.